ನಾನೊಮ್ಮೆ ಸುಕುಮಾರ್ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದರು ಸುಮಾರು ಒಂದು 15-20 ದಿನದ ಹಿಂದೆ. ಈ ಥರ ಒಂದು ನಿಮ್ಗೆ ಸಿಲೆಕ್ಟ್ ಮಾಡಿ ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ನಾನು ಒಂದ್ಸರಿ ಸ್ವಾಮೀಜಿಯವ್ರ ಹತ್ರ ಕೇಳಿದೆ, ಬೈ ಮಿಸ್ಟೇಕ್ ನನಗೆ ಫೋನ್ ಮಾಡಿದ್ದೀರಾ ಅಂತೇಳಿ ಕೇಳಿದೆ. ಏನಕ್ಕೆ ಅಂತೇಳಿ ಹೇಳಿದರೆ, ನಾನಿರೋದು ವಂಡಾರಲ್ಲಿ, ಈ ದೇವಸ್ಥಾನ ಇರೋದು ಮುದ್ರಾಡಿಯಲ್ಲಿ. ಎಲ್ಲಿಯ ವಂಡಾರು ಎಲ್ಲಿಯ ಮುದ್ರಾಡಿ. ನನಗೆ ಸ್ವಲ್ಪ ಪರಿಚಯ ಇದ್ದಂಥ ಊರು ಯಾವುದು ಕೇಳಿದರೆ ಇಲ್ಲೇ ಪಕ್ಕದ ಮುನಿಯಾಲಲ್ಲಿ ಒಬ್ಬರು ಗೇರುಬೀಜ ಇಂಡಸ್ಟ್ರಿಯಲಿಸ್ಟ್ ಇದ್ದರು, ದಿನೇಶ್ ಪೈ ಅಂತ ಅವ್ರ ಹೆಸರು. ಸುಮಾರು 2015-16 ಹೊತ್ತಿಗೆ ನಮ್ಮ ಸಂಸ್ಥೆ ಬಹಳ ಕಷ್ಟದಲ್ಲಿದ್ದಂಥ ದಿನಗಳದು. ಆವಾಗ ಈ ಎಂಪ್ಲಾಯ್ ಸ್ಯಾಲ್ರಿ ಕೊಡುವಂಥ ದಿನಗಳು ಬಹಳ ಕಷ್ಟ ಇತ್ತು. ಆವಾಗ 50-60 ಸಾವಿರ, 1 ಲಕ್ಷ ರೂಪಾಯಿಗೆಲ್ಲ ತುಂಬ ಕಷ್ಟದ ದಿನಗಳು. ಎಂಪ್ಲಾಯ್ ಸ್ಯಾಲ್ರಿ ಕೊಡಬೇಕಾದ್ರೆ ಸುಮಾರು ಅವಾಗೆಲ್ಲ ಶನಿವಾರ ಸ್ಯಾಲ್ರಿ ಕೊಡುವಂಥದ್ದು. ಗುರುವಾರದಿಂದ ನಮ್ಗೆ ಅದೇ ಕೆಲಸ, ಈ ಶನಿವಾರ ಸ್ಯಾಲ್ರಿ ಕೊಡಲಿಕ್ಕೆ ಯಾರ ಹತ್ರ ಸಾಲ ಮಾಡೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಹಣದ ಅಡಚಣೆಗಳಾದಾಗ ನಾನು ದಿನೇಶ್ ಪೈಗಳಿಗೆ ಕಾಲ್ ಮಾಡ್ತಿದ್ದೆ. ಪೈಗಳೇ, ಈ ಥರ ಸ್ವಲ್ಪ ಒಂಚೂರು ಫಂಡ್ ರಿಕ್ವೈರ್ಮೆಂಟ್ ಇತ್ತು, ಬರ್ತೇನೆ ಅಂತ ಹೇಳಿ. ಹಾಗೆ ಅವ್ರ ಕಚೇರಿಗೆ ಹೋಗಿ ಅಲ್ಲೊಂದು ಟೀ ಕುಡ್ಕೊಂಡು ಒಂದಷ್ಟು ಹಣದ ಇದನ್ನು ತಗೊಂಡು ಆಮೇಲೆ ನನ್ನ ಸಂಸ್ಥೆಗೆ ತಗೊಂಡು ಬರುವಂಥದ್ದು ನಮ್ಮ ಇದಾಗಿತ್ತು. ಮುನಿಯಾಲ್ ತನಕ ನನಗೆ ಪರಿಚಯ ಇದ್ದಂಥದ್ದು, ಮುದ್ರಾಡಿ ನನಗೆ ಹೊಸ ಪರಿಚಯ ಇದು. ಇಲ್ಲಿ ನನ್ನನ್ನು ಕರೆದು ಇವತ್ತು ನನಗೆ 5ನೇ ವರ್ಷದ ಸನ್ಮಾನವನ್ನು ಮಾಡಿದ್ರಿ. ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ಆಹಾರ ಅನ್ನುವಂಥದ್ದು ಬಗ್ಗೆ ನನಗೆ ಗೊತ್ತಿಲ್ಲ. ಸ್ವಾಮೀಜಿ ಇವತ್ತೇನು ಪ್ರೀತಿಯಿಂದ ನನ್ನನ್ನು ಕರೆದಿದ್ದೀರಿ, ನಿಮ್ಮ ಆ ಪ್ರೀತಿಯನ್ನು ಕರೆಗೆ ಹೋಗೊಟ್ಟು ನಾನು ಇವತ್ತು ಬಂದಿದ್ದೀನಿ. ನಿಮ್ಗೆಲ್ರಿಗೂ ನನ್ನನ್ನು ಹಾನರ್ ಮಾಡಿದ್ದಕ್ಕೆ ನಿಮ್ಗೆಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವಾಗಷ್ಟೇ ತಾಳಮದ್ದಲೆ ಮಾಡುವಾಗ ಪ್ರೊಫೆಸರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸಾವು ಮತ್ತು ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಶ್ರೀಕೃಷ್ಣ ಹಾಗೂ ಕೌರವರ ಉದಾಹರಣೆ ಕೊಟ್ಟು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಏನಾಗತ್ತೆ, ನಾವೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೀವಿ. ಅವರ ಸಾವನ್ನು ಎಲ್ಲರೂ ಕೂಡ, ಇಡೀ ದೇಶ ಆಲ್ಮೋಸ್ಟ್ ಎಲ್ಲರೂ ಕೂಡ ತಿರುಗಿ ನೋಡುವ ಹಾಗೆ ಅವರು ಬದುಕಿದಂಥ ರೀತಿ, ಅವರ ಸಾವಿನ ಸಂದರ್ಭದಲ್ಲಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನುವಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ನನ್ನ ಜೀವನದಲ್ಲಿರುವಂಥದ್ದು ಕೂಡ ಒಂದೇ. ನಾನು ಇನ್ನು ಮುಂದಿನ ದಿನದಲ್ಲಿ ಏನಾದರೂ ಈ ದೇಹವನ್ನು ಬಿಟ್ಟು ಹೋಗುವ ಸಂದರ್ಭಗಳು ಬಂದಾಗಲೂ ಕೂಡ ಎಲ್ಲರೂ ಕೂಡ ನನ್ನನ್ನು ಪ್ರೀತಿ ಮಾಡುವಂಥ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ನಾನು ಬದುಕ್ತಾ ಇರುವಂಥದ್ದು. ಅದರ ವಿಚಾರವಾಗಿ ಇಟ್ಕೊಂಡು ನಾನು ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ಅನ್ನುವಂಥದ್ದನ್ನ ನನ್ನ ಸಂಸ್ಥೆಯ ಜೊತೆಯಲ್ಲಿ ನಾನು ಆರಂಭ ಮಾಡ್ಕೊಂಡು ಬಂದೆ 2024ರಲ್ಲಿ. ಯಾವಾಗ ಆಫ್ಟರ್ ಕೋವಿಡ್ ನಮ್ಮ ಸಂಸ್ಥೆಯ ಪ್ರಗತಿ ಒಳ್ಳೆಯದಾಗ್ತಾ ಹೋಯಿತು, ಒಂದಷ್ಟು ಪ್ರಾಫಿಟಬಿಲಿಟಿಯನ್ನು ನಾವು ಒಳ್ಳೇದು ಮಾಡ್ತಾ ಬಂದ್ವಿ. ಅದಾದ ಮೇಲೆ ಕೃಷ್ಣ ಪ್ರಸಾದ್ ಫೌಂಡೇಶನಿನ ಆ್ಯಕ್ಟಿವಿಟೀಸ್ನ ಒಂದು ರೂಟಿಂಗಲ್ಲಿ ತರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು 2024ರಲ್ಲಿ ನಾವು ಅದನ್ನು ಆರಂಭ ಮಾಡಿದ್ವಿ. ಮೊದಲಿಗೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರ ಬಂತು. ಆವಾಗ ನಮ್ಮಲ್ಲಿ ಸುಮಾರು ಹತ್ರ ಒಂದು 3,000 ಜನಕ್ಕೂ ಮಿಕ್ಕಿ ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ಕೂಡ ಬಹಳಷ್ಟು ಲೇಡೀಸ್ ಎಂಪ್ಲಾಯೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅವರೆಲ್ಲರೂ ನನ್ನ ಹತ್ರ ಸಹಾಯವನ್ನು ಕೇಳ್ತಾ ಇದ್ದಂಥದ್ದು ಒಂದೇ ಉದ್ದೇಶಕ್ಕಾಗಿತ್ತು, ಮಕ್ಕಳ ಎಜುಕೇಷನ್ ಅಂತ. ಅದರಲ್ಲೂ ತಂದೆ ಇಲ್ಲದೆ ಇರುವಂಥ ಮಕ್ಕಳು ತುಂಬ ಕಷ್ಟಪಡ್ತಾ ಇರುವಂಥದ್ದನ್ನ ನನ್ನ ಸಂಸ್ಥೆಯಲ್ಲೇ ನಾನು ನೋಡಿದ್ದೇನೆ. ಅದಾದ ಮೇಲೆ ನಾನು ಆಯ್ಕೆ ಮಾಡಿಕೊಂಡೆ, ಯಾವ ಮಕ್ಕಳಿಗೆ ತಂದೆ ಇಲ್ಲ ಅಂಥ ಮಕ್ಕಳನ್ನ ನಾನು ಯಾಕೆ ಅಡಾಪ್ಟ್ ಮಾಡಿಕೊಂಡು ಓದಿಸಬಾರ್ದು ಅನ್ನುವಂಥ ಒಂದು ಸಂಕಲ್ಪ ತಗೊಂಡು ಅವತ್ತಿಂದ 2024ರಲ್ಲಿ ನಾವು ಅದನ್ನು ಆರಂಭ ಮಾಡಿದ್ವಿ. ಇವತ್ತು ಸುಮಾರು ಹತ್ರ 30 ಜನ ಮಕ್ಕಳು ಅದರಲ್ಲಿ ಸಂಪೂರ್ಣ ಎಜುಕೇಷನ್ನ ನಮ್ಮ ಸಂಸ್ಥೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಮೊನ್ನೆ ರೀಸೆಂಟ್ಲಿ 1-2 ತಿಂಗಳ ಹಿಂದಷ್ಟೇ ನಾವೊಂದು ಕಾರ್ಯಕ್ರಮ ಮಾಡಿ ಸುಮಾರು 1 ಕೋಟಿ ರೂಪಾಯಿಯನ್ನು ಎಜುಕೇಷನಿಗೋಸ್ಕರನೇ ನಾವು ವಿನಿಯೋಗವನ್ನು ಮಾಡಿದ್ವಿ. ಬಹುಶಃ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ನಡೀತದೆ. ಒಂದು 15-20 ದಿನದ ಕೆಳಗಡೆ ನಮ್ಮಲ್ಲಿ ರೀಸೆಂಟಾಗಿ ಒಬ್ಬರು ಎಂಪ್ಲಾಯಿ ಜಾಯ್ನ್ ಆಗಿರ್ತಾರೆ. ಅವರಿಗೆ ಕ್ಯಾನ್ಸರ್ ಇರುತ್ತೆ. ನಮ್ಮ ಸ್ಟಾಫ್ ಅವ್ರ ಮನೆಗೆ ಏನೋ ಒಂದು ಡಾಕ್ಯುಮೆಂಟಿನ ವಿಚಾರಕ್ಕೆ ಅವ್ರ ಮನೆಗೆ ಹೋದಾಗ, ಅವ್ರನ್ನ ಭೇಟಿ ಮಾಡಿದಾಗ ಅವರು ಕ್ಯಾನ್ಸರಿಂದ ಬಳಲ್ತಾ ಇರುವಂಥ ವಿಚಾರ ತಿಳಿತು. ಇಮ್ಮಿಡಿಯೇಟಾಗಿ ಅವ್ರಿಗೆ ಬೇಕಾದಂಥ ESI ಸೌಲಭ್ಯವನ್ನು ಮತ್ತು ಬೇಕಾದ ಫಿನಾನ್ಷಿಯಲ್ ಸಪೋರ್ಟ್ನ ಮಾಡಿದೆ. ಮಾರನೇ ದಿನ ಅವರು ಕಾಲ್ ಮಾಡ್ತಾರೆ. ಅವರ ಗಂಡ ಆಟೋ ಡ್ರೈವರ್ ಆಗಿದ್ದವರು, ತುಂಬ ಬಡತನ ಇತ್ತು, 4-6 ವರ್ಷದ ಒಂದು ಮಗು ಕೂಡ ಇತ್ತು ಅವರಿಗೆ. ಅವರು 2 ದಿನದ ನಂತರ ಅವರು ನನಗೆ ಕಾಲ್ ಮಾಡ್ತಾರೆ. ನಮ್ಮ HR ಟೀಮ್ ಅವ್ರಿಗೆ ರೀಚ್ ಆಗಿ ಅವರಿಗೆ ಎಲ್ಲ ಮಾಡಿಕೊಟ್ಟ ನಂತರ ಮಾಡಿಕೊಟ್ಟು ತುಂಬ ಕಣ್ಣೀರು ಹಾಕಿ ಧನ್ಯವಾದವನ್ನು ಅವರು ನನಗೆ ಅರ್ಪಣೆ ಮಾಡಿದರು. ಪ್ರಾಯಶಃ ಆ ಧನ್ಯವಾದಗಳು ನಮ್ಮೆಲ್ಲ ಪ್ರಾಫಿಟನ್ನು ಮೀರಿ ಇರ್ತದೆ, ಆ ಭಾವನೆಗಳು ನಮ್ಮ ಮನಸ್ಸಿಗೆ ತಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ
ಅಂಥ ಜೀವನವನ್ನು ಬದುಕಬೇಕು ಅಂತ ಆಸೆಯಿಂದ ನಾನು ಹೋಗ್ತಾ ಇದ್ದೇನೆ. ಪ್ರಾಯಶಃ ಇವತ್ತು ನನ್ನ ಕರೆದು ಇಲ್ಲಿ ನೀವು ಇದು ಮಾಡಿದ್ದೀರಿ, ಮಾತಾಡಲಿಕ್ಕೆ 2 ಅವಕಾಶ ಕೊಟ್ಟಿದ್ದೀರಿ. ಮುಂದೂ ಕೂಡ ನಿಮ್ಮ ಈ ಸಂಸ್ಥಾನ ಜೊತೆ ನಾನು ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.